ಏನ್ ಮಾಡ್ತಿದ್ದೇನೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು, ಏನಿವಳು ಪ್ರಮೋಷನ್ ವಿಡಿಯೋ ಮಾಡ್ತಿದ್ದಾಳ ಅಂತ. ಖಂಡಿತವಾಗ್ಲೂ ಅಲ್ಲ. ಆಕ್ಚುಲಿ ನನ್ನ ಹತ್ರ ತುಂಬಾ ಮಂದಿ ಕೇಳ್ತಾ ಇದ್ರು, ನೀನ್ ಯಾಕೆ ನಿನ್ ಮಗುವಿಗೆ ಯಾವ್ದೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ಯಾ? ಅಯ್ಯೋ ನನ್ನ ಮಗಳು ಬಂದು ಕ್ಯಾಮರಾ ಹೇಳಿದ್ದೆ, ಸಿಯಾ ಪ್ಲೀಸ್ ಐ ಲವ್ ಯು ಬಲೆಡೆ. ನೋಡಿ ನೋಡಿ ಬಲೆ 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 ಮುದ್ದು ಬಾಳೆ ಮುದ್ದು ಬಲೆ 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 ಮುದ್ದು ಬಲೆ ಬಲೆ ನೋಡಿ. ಅವಳಿಗೆ ಕ್ಯಾಮರಾದಲ್ಲಿ ಇಂಟ್ರೆಸ್ಟ್, ಅವಳು ವಿಡಿಯೋ ಕಾಲ್ ಅಂತ ಅಂದ್ಕೊಂಡಿದ್ದಾಳೆ, ಅದಕ್ಕೆ ಕ್ಯಾಮ್ರಾ ಹೇಳಿಗೆ ಚಿನ್ ಚಿನ್ ಚಿನ್ನೆ ಅಭಿನಂದ ಕೊಟ್ಟ ಬಲೆ ನೇ ನೇ ಬಲೆ ಇರ್ಬಲೆ ಇರ್ಬಲೆ ನೀರೆಂದು ಕೊಟ್ಟ ನೇ ಬಲೆ ಕ್ಯಾಮರಾ ದೊಡ್ಡಡ್ಲಾಕ್ಲೆ ಸಿಯಾ ಪ್ಲೀಸ್. ಆಕ್ಚುಲಿ ನಾನು ಫಸ್ಟ್ ಟೈಮ್ ನಾನೇ ಟ್ರೈಪಾಡ್ ಸ್ಟ್ಯಾಂಡ್ ಅಲ್ಲಿ ಕ್ಯಾಮರಾ ಇಟ್ಕೊಂಡು ಮಾಡ್ತಿದ್ದೇನೆ. ಬಟ್ ನಂಗೆ ಗೊತ್ತಿಲ್ಲ ಎಷ್ಟೊತ್ತು ಇವಾಗ ಬಿಡ್ತಾಳೆ ಅಂತೇಳಿ. ಅಂಡ್ ವಿಡಿಯೋ ಸ್ಟಾರ್ಟ್ ಆಗೋ ಮೊದಲೇ ನಾನು ಸಾರಿ ಕೇಳ್ತಾ ಇದ್ದೇನೆ ನನ್ನ ಮಗಳಿಂದ. ತುಂಬಾನೇ ಡಿಸ್ಟರ್ಬೆನ್ಸ್ ಆಗುತ್ತೆ ಇವತ್ತು. ಬಟ್ ನಂಗೆ ಗೊತ್ತು ನೀವ್ಯಾರು ಮೈಂಡ್ ಮಾಡಲ್ಲ, ಬಿಕಾಸ್ ಯು ಆಲ್ ಲವ್ ಸಿಯಾ ಆಸ್ ಮಚ್ ವಿ ಡು. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ. ತುಂಬಾ ಮಂದಿ ನನ್ನ ಹತ್ರ ಕೇಳ್ತಾ ಇದ್ರು, ನೀನ್ ಯಾವ ಪ್ರಾಡಕ್ಟ್ ನಿನ್ ಮಕ್ಳಿಗೆ ಯೂಸ್ ಮಾಡ್ತಿದ್ಯಾ ಅಂದ್ರೆ ನ್ಯೂ ಮಾಮ್ಸ್ ಅದನ್ನ ನಾವು ತೋರಿಸಬಹುದಲ್ಲ ನಿನ್ನ ಬ್ಲಾಗ್ ಅಲ್ಲಿ ಅಂತ ಹೇಳಿ. ಹಾಗಾಗಿ ಇವತ್ತು ನಾನು ಆ ವಿಡಿಯೋ ಮಾಡ್ಲಿಕ್ಕೆ ಅಂತ ಹೊರಟಿದ್ದೇನೆ. ನಾನೊಂದು ಸೆಟಪ್ ಮಾಡಿಟ್ಟಿದ್ದೆ, ನನ್ನ ಮಗಳು ಬಿಡ್ತಾ ಇಲ್ಲ. ಲೆಟ್ ಸ್ಟಾರ್ಟ್ ಫ್ರಮ್ ಆಯಿಲ್. ನಾನು ಯೂಸ್ ಪ್ಲೀಸ್ ನೀನ್ ಇಟ್ಕೊಬ್ಲೆ. ಆಯಿಲ್ ಇಂದ ಸ್ಟಾರ್ಟ್ ಮಾಡ್ತೇನೆ. ಇದು ಮುಸ್ಟೆಲಾ ಆಯಿಲ್, ಮುಸ್ಟೆಲಾ ಬೇಬಿ ಆಯಿಲ್ ನಾನು ಯೂಸ್ ಮಾಡ್ತಾ ಇರೋದು ನನ್ನ ಮಗಳಿಗೆ. ಇದರಿಂದ ತುಂಬಾನೇ ಸ್ಟೋರಿ ಇದೆ. ಇದನ್ನೇ ಯಾಕೆ ನಾನು ಪರ್ಟಿಕ್ಯುಲರ್ ಯೂಸ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ, ಇದನ್ನೇ ನಾನು ಯಾಕೆ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸಿಯನಿಗೆ ಸಣ್ಣ ಇರುವಾಗ ಅಂದ್ರೆ ನಾವು 16 days ವರೆಗೆ ಎಣ್ಣೆ ಹಚ್ಚಲ್ಲ. ಎಣ್ಣೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಬಾಲಕೃಷ್ಣ ತೈಲ ಅಂತೇಳಿ ನನ್ನ ಹಸ್ಬೆಂಡ್ಗೆ ಯಾರೋ ಹೇಳಿದ್ರು ಅಂತೇಳಿ ನಾವು ಊರಿಂದ ತರಿಸಿ ಹಚ್ಚಿದ್ವಿ. ಆಯಿಲ್ ಮಾಲಿಶ್ ಎಲ್ಲ ತುಂಬಾನೇ ರ್ಯಾಷಸ್ ಬಿಡ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅವಳಿಗೆ. ಆಮೇಲೆ ಸ್ಕಿನ್ ತುಂಬಾ ಡ್ರೈ ಇತ್ತು, ಹೆವಿ ಡ್ರೈ ಇತ್ತು. ಹಾಗೆ ನಾನು ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಹೇಳಿದ್ರು, ಪ್ಲೀಸ್ ಡಾಕ್ಟರ್ ಹೇಳಿದ್ರು ಅವಳಿಗೆ ಆಯಿಲ್ ಮಸಾಜ್ ಮಾಡಬೇಡಿ ಅಂತೇಳಿ. ಹಾಗಾಗಿ ಆಯಿಲ್ ಮಸಾಜ್ ಬಿಟ್ಬಿಟ್ಟೆ. ಆಮೇಲೆ ನನಗೆ ಊರಲ್ಲಿ ಹೋದ್ಮೇಲೆ ಎಲ್ಲ ಹೇಳಿದ್ರು ಆಯಿಲ್ ಮಾಡಿದ್ರೆ ಜಾಸ್ತಿ ಡ್ರೈ ಆಗುತ್ತೆ, ಆಯಿಲ್ ಮಸಾಜ್. ಪ್ಲೀಸ್ ನೋಡಿ ಎಷ್ಟು ಡಿಸ್ಟರ್ಬ್ ಅಂತೇಳಿ. ಅವಳ ಪ್ರಕಾರ ಇದು ವಿಡಿಯೋ ಕಾಲ್ ಅಂತ ಅಂದ್ಕೊಂಡಿದ್ದಾಳೆ, ಅದಕ್ಕೆ ಅವಳು ಕೂಡ ಮಾತಾಡ್ತಾ ಇರೋದು. ಪ್ಲೀಸ್ ಸೊ ಡಾಕ್ಟರ್ ಊರಿಗೆ ಹೋದ್ಮೇಲೆ ಹೇಳಿದ್ರು ಅಂತೇಳಿ ನಾನು ಆಮೇಲೆ ಕೊಕೊನಟ್ ಆಯಿಲ್ ಟ್ರೈ ಮಾಡಿದೆ, ಸೆಬಾಮೇಡ್ ಆಯಿಲ್ ಟ್ರೈ ಮಾಡಿದೆ, ಆಲಿವ್ ಆಯಿಲ್ ಟ್ರೈ ಮಾಡಿದೆ, ತುಂಬ ಆಯಿಲ್ ಟ್ರೈ ಮಾಡಿದೆ. ಎಲ್ಲ ಆಯಿಲಲ್ಲಿ ರ್ಯಾಷಸ್ ಬೀಳ್ತಾ ಇತ್ತು. ಆಮೇಲೆ ಆಲ್ಮೋಸ್ಟ್ ಅವಳಿಗೆ 7 months ಆಮೇಲೆ ಬಿಟ್ಬಿಟ್ಟೆ ಆಯಿಲ್ ಹಚ್ಚುದೆ. 7 months ಇರುವಾಗ ನನಗೊಮ್ಮೆ ಅನಿಸ್ತು ಮುಸ್ಟೆಲ್ಲ ತರುವ ಅಂತೇಳಿ ಮುಸ್ಟೆಲ್ಲ ತಂದೆ. ಬೇರೆ ಪ್ರಾಡಕ್ಟ್ ಎಲ್ಲ ನಾನು ಅದೇ ಯೂಸ್ ಮಾಡೋದು. ಹಾಗಾಗಿ ಇವಳಿಗೆ ಮುಸ್ಟೆಲ್ಲ ವರ್ಕ್ ಆಯಿತು. ಹಾಗಂತ ನಾನೀಗ ಡೈಲಿ ಆಯಿಲ್ ಮಸಾಜ್ ಮಾಡ್ತಾ ಇಲ್ಲ. ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಹಾಕೋದು ಆಯಿಲ್ ಮಸಾಜ್. ಸಿಯಾ ಪ್ಲೀಸ್ ಪ್ಲೀಸ್ ಪ್ಲೀಸ್. ಅವಳಿಗೆ ವಿಡಿಯೋ ಕಾಲ್ ಬಂದ್ರೆ ಮಾತಾಡುದಿಲ್ಲ, ಈಗ ಬಾರಿ ಇಂಟ್ರೆಸ್ಟ್. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಆಯಿಲ್ ಆದ್ಮೇಲೆ ಆಬ್ವಿಯಸ್ಲಿ ನಾವು ಯೂಸ್ ಮಾಡೋದು ಬಾಡಿ ವಾಶ್. ಸೊ ದಿಸ್ ಇಸ್ ದ ಬಾಡಿ ವಾಶ್. ಮುಸ್ಟೆಲದೇ ಬಾಡಿ ವಾಶ್ ನಾವು ಯೂಸ್ ಮಾಡ್ತಿರೋದು. ಇದು ಅವಕಾಡೋ ಫ್ಲೇವರ್. ಇದು ಕೂಡ ಅಷ್ಟೇ ನನಗೆ ಡಾಕ್ಟರ್ ರೆಕಮೆಂಡ್ ಮಾಡಿದ್ದು ಡ್ರೈ ಸ್ಕಿನ್ ಇದ್ದವರಿಗೆ. ನೀವು ನೋಡ್ಬೋದು, ಜೆಂಟಲ್ ಕ್ಲೆನ್ಸಿಂಗ್ ಜೆಲ್ ಫಾರ್ ಹೇರ್ ಆ್ಯಂಡ್ ಬಾಡಿ. ಆಮೇಲೆ ಶ್ಯಾಂಪು. ಇದು ಹೇರ್ ಶ್ಯಾಂಪು. ನಾನು ಶ್ಯಾಂಪು ಅವಳಿಗೆ ರೀಸೆಂಟ್ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಇದು ಮುಸ್ಟೆಲದು ಮೇಡಪ್ ಆಫ್ ಅವಕಾಡೋ. ರೀಸೆಂಟ್ ಸ್ಟಾರ್ಟ್ ಮಾಡಿದ್ದು. ಅದಕ್ಕಿಂತ ಮೊದಲು ನಾನು ಯೂಸ್ ಮಾಡ್ತಿರೋಂಥ ಕ್ಲೆನ್ಸಿಂಗ್ ಜೆಲ್ ಬಾಡಿ ಮತ್ತು ಹೇರ್ಗಿತ್ತು. ಹಾಗಾಗಿ ನಾನು ಅವಳಿಗೆ ಶ್ಯಾಂಪೂ ಅಂತ ಸಪ್ರೇಟ್ ಯೂಸ್ ಮಾಡ್ತಾ ಇರಲಿಲ್ಲ. ಮತ್ತೆ ನಂಗೆ ಗೊತ್ತಿರಲಿಲ್ಲ ಯೂಸ್ ಮಾಡ್ಬೋದೇ ಇಲ್ಲ ಅಂತ. ಮತ್ತೆ ಯೂಸ್ ಮಾಡೋಷ್ಟು ಹೇರ್ ಕೂಡ ಇರಲಿಲ್ಲ, ಹಾಗಾಗಿ ನಾನು ಯೂಸ್ ಮಾಡ್ತಿರ್ಲಿಲ್ಲ. ಬಟ್ ಇವಾಗ ನಾನು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದೇನೆ ಮುಸ್ಟೆಲದ್ದು. ಇದು ಫಸ್ಟ್ ಟೈಮ್ ತರಿಸಿದ್ದು.
ಇವಳ ಬಾಡಿಗೆ ಮುಸ್ಲಿಮದು ಎಲ್ಲ ಪ್ರಾಡಕ್ಟ್ ಸೂಟ್ ಆಗುತ್ತೆ. ಯಾಕಂದ್ರೆ ಆಯಿಲೇ ಸೂಟ್ ಆದ್ಮೇಲೆ ಬೇರೆ ಸೂಟ್ ಆಗಲ್ಲ ಅಂತ ಇಲ್ಲ, ಅದಕ್ಕಾಗಿ ನಾನು ಅದನ್ನೇ ಪ್ರಿಫರ್ ಮಾಡ್ತೇನೆ. ಆಮೇಲೆ ಇದು ಒಂದ್ ಸೆಕೆಂಡ್ ಇವಳೆಲ್ಲ ಆಚೆ ಈಚೆ ಹಾಕಿದಾಳೆ. ಇದು ನಂದು ಪ್ರಮೋಷನ್ ವಿಡಿಯೋ ಅಲ್ಲ, ಇದು ನನಗೆ ನಾನು ಯೂಸ್ ಮಾಡ್ತಾ ಇರೋಂಥ ಪ್ರಾಡಕ್ಟ್ ಅನ್ನು ನಾನು ಹೇಳ್ತಾ ಇದ್ದೀನಿ. ಈಗ ನನಗೆ ಇದು ನನ್ನ ಮಗಳಿಗೆ ಸೂಟ್ ಆಗಿದೆ, ಎಲ್ರಿಗೆ ಸೂಟ್ ಆಗ್ತದೆ, ಎಲ್ರಿಗೂ ಇಷ್ಟ ಆಗ್ತದೆ ಅಂತ ನಾನು ಹೇಳೋದಿಲ್ಲ. ಬಟ್ ನನ್ನ ಮಗಳ ಸ್ಕಿನ್ನಿಗೆ ಇದು ಸೂಟ್ ಆಗಿದೆ, ಹಾಗಾಗಿ ಹೇಳ್ತಾ ಇದ್ದೇನೆ. ಇದು ಅಡ್ವರ್ಟೈಸ್ಮೆಂಟು ಅಲ್ಲ, ಪ್ರಮೋಷನ್ ಅಲ್ಲ, ಬಟ್ ನನ್ನ ಮಗಳಿಗೆ ಸೂಟ್ ಆಗಿದೆ, ನಿಮಗೂ ಸೂಟ್ ಆಗ್ಬಹುದು ಅಂತಾನೂ ಅಲ್ಲ. ಆ್ಯಂಡ್ ನೆಕ್ಸ್ಟ್ ಇದು ಮಾಯಶ್ಚರೈಸರ್, ಇದು ಮುಗಿತಾ ಬಂದಿದೆ. ಇದು ಮಾತ್ರ ಎಸ್ಪೆಷಲಿ ರೆಕಮೆಂಡೆಡ್ ಓನ್ಲಿ ಫಾರ್ ದ ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್. ಅಂದರೆ ನಾರ್ಮಲ್ ಸ್ಕಿನ್ಗೆ ಬೇರೆ ಥರದ್ದು ಇವರದು ಮಾಯಶ್ಚರೈಸರ್ ಇರುತ್ತೆ, ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್ಗೆ ಇರುವಂಥ ಮಾಯಶ್ಚರೈಸರ್ ಇದು. ಎಮೋಲಿಯಂಟ್ ಕ್ರೀಮ್, ಇದು ಮೇಡಪ್ ಆಫ್ ಸನ್ಫ್ಲವರ್. ಇದು ಕೂಡ ಇದು ರೇರ್ ಆಗಿ ಸಿಗುದಿಲ್ಲ. ಇದು ತುಂಬ ನನಗೆ ಇರಿಟೇಟ್ ಮಾಡುವಂಥ ಪ್ರಾಡಕ್ಟ್, ಯಾಕಂದರೆ ಎಲ್ಲ ಕಡೆ ಸಿಗುವುದಿಲ್ಲ. ಪರ್ಟಿಕ್ಯುಲರ್ ಆಗಿ ನನಗೆ ಲೈಫ್ ಫಾರ್ಮಸಿಯಲ್ಲಿ ಸಿಗ್ತದೆ, ಅದು ಕೂಡ ಎಲ್ಲ ಲೈಫ್ ಫಾರ್ಮಸಿಯಲ್ಲಿ ಸಿಗುವುದಿಲ್ಲ. ನಾನು ಲಾಸ್ಟ್ ಟೈಮ್ ಇಂಡಿಯಾಗೆ ಬಂದಾಗ ತುಂಬ ಹುಡುಕಿದ್ದೇನೆ, ಇದು ಮುಗ್ದಿತ್ತು, ನನಗೆ ಸಿಗಲಿಲ್ಲ. ಇದು ನಾನೊಂದು ಮಾಯಶ್ಚರೈಸರ್ 2 days ಹಾಕದಿದ್ರೆ ಸಾಕು, ಅವಳಿಗೆ ಡ್ರೈ ಸ್ಕಿನ್ ಜಾಸ್ತಿ ಆಗಿ ಇಚ್ಚಿಂಗ್ ಸ್ಟಾರ್ಟ್ ಆಗಿ ಮತ್ತೆ ಅದರಲ್ಲಿ ಸಣ್ಣ ಸಣ್ಣ ಗಜ್ಜಿ ಥರ ಬೀಳುತ್ತೆ. ಹಾಗಾಗಿ ಇದೊಂಥರ ಲೈಫ್ ಸೇವಿಯರ್. ಈವನ್ ನಮ್ಮದು ಡೈಪರ್ ರ್ಯಾಶ್ ಏನೂ ಆದರೂ ಕೂಡ ಇದನ್ನೇ ಯೂಸ್ ಮಾಡ್ಬೋದು. ಹಾಗಾಗಿ ಇದು ನನಗಂತೂ ಬೆಸ್ಟ್ ಪ್ರಾಡಕ್ಟ್. ಆಮೇಲೆ ಇದು ಸನ್ಸ್ಕ್ರೀನ್ ಲೋಷನ್. ನಿಮ್ಗೆ ಗೊತ್ತಿರೋದು, ನಾವಿರೋ ದುಬೈಯಲ್ಲಿ ಇಲ್ಲಿ ಎಕ್ಸ್ಟ್ರೀಮ್ ಹಾಟ್ ಇರುತ್ತೆ, ಬಟ್ ನಾವು ಜಾಸ್ತಿ ಅಂದರೆ ಡೇ ಟೈಮಲ್ಲಿ ಹೊರಗಡೆ ಹೋಗೋದಿಲ್ಲ, ಇವಳಿಗೋಸ್ಕರನೇ ಹೋಗೋದಿಲ್ಲ, ಸುಮ್ಮನೆ ಯಾಕೆ ಅಂತ. ಆದರೂ ಕೂಡ ಇಲ್ಲಿ ಎಂತ 7 ಗಂಟೆವರೆಗೆ ಬಿಸಿಲಿದ್ದೇ ಇರುತ್ತೆ. ಹಾಗಾಗಿ ನಾವು ಸನ್ಸ್ಕ್ರೀನ್ ನಾನು ಜನರಲಿ ಬಿಸಿಲಿದ್ದ ಟೈಮಲ್ಲಿ ಹೊರಗಡೆ ಹೋದರೆ ಮಾತ್ರ ಇದನ್ನು ಯೂಸ್ ಮಾಡೋದು. ಇದು ಬನಾನಾ ಬೋಟ್, ಇದು ಕಿಡ್ಸ್ ಸನ್ಸ್ಕ್ರೀನ್. ಕಿಡ್ಸಿಗೆ ನಾವು 50+ ಯೂಸ್ ಮಾಡಬೇಕು, ಹಾಗಾಗಿ ಕಿಡ್ಸ್ ಸನ್ಸ್ಕ್ರೀನ್ ಇದು ಕೂಡ ನಾನು ಅಂದರೆ ರೆಗ್ಯುಲರ್ ಯೂಸ್ ಮಾಡೋದಿಲ್ಲ, ಹೊರಗಡೆ ಹೋಗುವಾಗ ಒಮ್ಮೆ ನನಗೆ ನೆನಪು ಆಗೋದಿಲ್ಲ. ಬಟ್ ಜನರಲಿ ನಾನು ಪ್ರಿಫರ್ ಮಾಡ್ತೇನೆ ಹೊರಗಡೆ ಹೋಗೋ ಸನ್ಸ್ಕ್ರೀನ್, ಇಲ್ಲಾಂದರೆ ಇಲ್ಲೆಲ್ಲ ರೆಡ್ ಆಗ್ತದೆ ಹಾಗಾಗಿ. ಆಮೇಲೆ ಇದು ಸೆಬಾಮೇಡ್, ಇದು ಎಕ್ಸ್ಟ್ರಾ ಸಾಫ್ಟ್ ಕ್ರೀಮ್. ನಾನು ಆವಾಗಲೇ ಹೇಳಿದ್ದೆ, ನಾನು ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ ಸೆಬಾಮೇಡ್ ಇದು ತಗೊಂಡಿದ್ದೆ ಅಂತೇಳಿ. ಹಾಗಾಗಿ ಇದು ನಾನು ಸೆಬಾಮೇಡ್ ಇದು ಎಕ್ಸ್ಟ್ರಾ ಸಾಫ್ಟ್ ಕ್ರೀಮ್, ಇದು ಬಿಗಿನಿಂಗಲ್ಲಿ ನಾನು ತಗೊಂಡಿರೋದು. ನಾನು ಸ್ಟಾರ್ಟಿಂಗಿಗೆ ಹಚ್ತಾ ಇದ್ದೆ, ಬಟ್ ಇದನ್ನು ಹಚ್ಚಿದಾಗ ತುಂಬ ಸ್ಕಿನ್ ಆಯಿಲಿ ಆಗಿ ಕಾಣಿಸ್ತಾ ಇತ್ತು, ಅಂದರೆ ಎಣ್ಣೆ ಹಚ್ಚಿದಾಗೆ. ಹಾಗಾಗಿ ನಾನು ಮತ್ತೆ ಸ್ಟಾಪ್ ಮಾಡಿದೆ. ಮತ್ತು ನನಗೆ ಇದು ಮಾಯಶ್ಚರೈಸರ್ ಮುಸ್ಟೆಲ್ಲದ ಹಾಕೋದು ಮತ್ತು ಕ್ರೀಮು ಸೆಬಾಮೇಡ್ ಹಾಕೋದು ಹಾಗೆ ಮಿಕ್ಸಪ್ ಮಾಡೋದು ಬೇಡ ಅಂತೇಳಿ, ಹಾಗಾಗಿ ನಾನಿದು ಆಗ್ತಾ ಇಲ್ಲ. ನನ್ನ ಬರ್ಡ್ ತುಂಬಾ ಡಿಸ್ಟರ್ಬ್ ಮಾಡ್ತಾನೆ. ಇಲ್ಲಿವರೆಗೆ ನನ್ನ ಮಗಳು ಡಿಸ್ಟರ್ಬ್ ಮಾಡ್ತಾ ಇಲ್ಲು, ಈಗ ವೇಣು ಬಂದ್ರು, ಅವಳನ್ನು ಕರ್ಕೊಂಡು ಹೋದ್ರು. ಈಗ ಇದು ಬರ್ಡ್ ಸ್ಟಾರ್ಟ್ ಮಾಡಿದೆ ಡಿಸ್ಟರ್ಬ್ ಮಾಡಲಿಕ್ಕೆ. ನಾನು ಸ್ಟಾರ್ಟಿಂಗಿಗೆ ಸೆಬಾಮೇಡಿದು ಎಲ್ಲ ಪ್ರಾಡಕ್ಟ್ ತೊಗೊಂಡು ಬಂದಿದ್ದೆ. ಇವಳು ಹುಟ್ಟುವ ಮೊದಲೇ ಸೋಪ್, ಬಾಡಿ ವಾಶ್ ಮತ್ತು ಕ್ರೀಮ್, ಮಾಯಶ್ಚರೈಸರ್ ಎಲ್ಲ ತೊಗೊಂಡು ಬಂದಿದೆ. ಆಮೇಲೆ ಅವಳದು ಸ್ಕಿನ್ ಡ್ರೈ ಆಗಿ ನಾವು ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಹೇಳಿದ್ರು ಸೆಬಾಮೇಡ್ ಯೂಸ್ ಮಾಡಬೇಡಿ, ಯಾಕಂದರೆ ಇವಳ ತುಂಬ ಜಾಸ್ತಿ ಉಂಟು ಡ್ರೈನೆಸ್, ಅದಕ್ಕೆ ಸಾಕಾಗೋದಿಲ್ಲ ಅಂತೇಳಿ. ಹಾಗಾಗಿ ನಾವು ಆಮೇಲೆ ಮುಸ್ಟೆಲಾಗೆ ಸ್ವಿಚ್ ಮಾಡಿದ್ದು ಈ ಕ್ರೀಮ್. ಬಟ್ ನಾನು ಇಟ್ಕೊಂಡಿದ್ದೇನೆ, ಇದು ಸೆಬಾಮೇಡ್ ಎಕ್ಸ್ಟ್ರಾ ಸಾಫ್ಟ್ ಕ್ರೀಮ್. ಬಟ್ ಇದು ನಾನು ಸ್ಟಾರ್ಟಿಂಗಿಗೆ ಯೂಸ್ ಮಾಡ್ತಾ ಇದ್ದೆ. ಇದರಲ್ಲಿ ಏನಾಗುತ್ತೆ ಅಂದರೆ ತುಂಬ ಆಯಿಲಿ ಕಾಣಿಸುತ್ತೆ ಫೇಸ್. ಅಂದರೆ ಒಂಥರ ಎಣ್ಣೆ ಸ್ನಾನ ಮಾಡಿದ್ಮೇಲೆ ಕೂಡ ಎಣ್ಣೆ ಹಚ್ಚಿದ್ರೆ ಹೇಗೆ ಕಾಣಿದೆ ಹಾಗೆ ಕಾಣ್ತಾ ಇತ್ತು. ಹಾಗಾಗಿ ಇದು ಕೂಡ ಸ್ಟಾಪ್ ಮಾಡಿದ್ದೇನೆ ಯೂಸ್ ಮಾಡೋದು. ಆದರೆ ಈಗ ಇತ್ತು, ಹಾಗಾಗಿ ನಾನು ಜಸ್ಟ್ ತೋರಿಸಿದೆ. ಆಮೇಲೆ ಇದು ಬೇಬಿ ಪೌಡರ್, ಇದು ಸೆಬಾಮೇಡ್ ಇದೆ. ಅಂದರೆ ನಾನು ಸ್ಟಾರ್ಟಿಂಗಿಗೆ ತಂದದ್ದು ಅದನ್ನೇ ಇಟ್ಟಿದ್ದೆ. ನನಗೆ ಗೊತ್ತಿರಲಿಲ್ಲ ಮೊದಲು ಮಕ್ಕಳಿಗೆ ಪೌಡರ್ ಯೂಸ್ ಮಾಡಬಾರ್ದು ಅಂತ. ಪೌಡರ್ ಯೂಸ್ ಮಾಡೋದ್ರಿಂದ ಲಂಗ್ಸ್ ಪ್ರಾಬ್ಲಮ್ ಬರುತ್ತೆ ಫ್ಯೂಚರಲ್ಲಿ ಅಂತ. ಈವನ್ ನಾವು ಕೂಡ ಯೂಸ್ ಮಾಡಬಾರ್ದು, ಇನ್ಹೇಲ್ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ನನಗೆ ಮಕ್ಕಳಿಗೆ ಯೂಸ್ ಮಾಡಬಾರ್ದು ಅಂತ ಗೊತ್ತಿರಲಿಲ್ಲ, ಹಾಗೆ ತಗೊಂಡು ಬಂದಿದ್ದೆ. ಆಮೇಲೆ ನನಗೆ ಎಲ್ಲ ಹೇಳಿದ್ರು ನನ್ನ ಅಕ್ಕ ಎಲ್ಲ ಯೂಸ್ ಮಾಡಬಾರ್ದು ಪೌಡರ್ ಅಂತ. ಬಟ್ ನಾವಿಲ್ಲಿ ಬೊಟ್ಟ ಹಾಕ್ತೇವಲ್ಲ, ಕಾಡಿಗೆ ಬೊಟ್ಟ, ಅದಕ್ಕೆ ಯೂಸ್ ಮಾಡ್ತಾ ಇದ್ದೆ. ಆಮೇಲೆ ನಾನು ಒಂದ್ಸಲ ಡಾಕ್ಟರ್ ಹತ್ರ ಹೋಗುವಾಗ ಡಾಕ್ಟರ್ ಹೇಳಿದರು ಅದಕ್ಕೂ ಕೂಡ ಯೂಸ್ ಮಾಡಬಾರ್ದು ಅಂತ. ಆಮೇಲೆ ಇದನ್ನು ಯೂಸೇ ಮಾಡಲಿಲ್ಲ, ಹಾಗೇನೆ ಉಂಟು ಸೆಬಾಮೇಡ್ ಪೌಡರ್. ಇಷ್ಟು ಪ್ರಾಡಕ್ಟ್ ನಾನು ಯೂಸ್ ಮಾಡೋದು ನನ್ನ ಮಗಳಿಗೆ ಹೇಳಲಿಕ್ಕೆ. ಆಮೇಲೆ ಇರೋದು
ಇದು ಕೊಕೊನಟ್ ಆಯಿಲ್, ಇದು ನನ್ನ ತಲೆಗೆ ಹಾಕೋದು. ಇದು ನನಗೆ ಇದರಲ್ಲೇನು ಸ್ಪೆಷಾಲಿಟಿ ಇಲ್ಲ, ಅಂದರೆ ಯಾರು ಇದನ್ನೇ ಮಕ್ಕಳಿಗೆ ಹಚ್ಚಬೇಕು ಒಳ್ಳೇದು ಅಂತ ಹೇಳಲಿಲ್ಲ. ಇದು ನನ್ನ ಅಜ್ಜಿ ಈ ರೀತಿ ಎಣ್ಣೆ ಮಾಡಿ ಅವರ ತಲೆಗೆ ಹಚ್ತಾ ಇದ್ರು. ಅವ್ರು ಆಲ್ಮೋಸ್ಟ್ 80 ಇಯರ್ಸ್ವರೆಗೆ ಅವರ ಕೂದಲು ಬೆಳ್ಳಗಾಗಿರಲಿಲ್ಲ, ಉದ್ದ ಕೂದಲಿತ್ತು. ಹಾಗಾಗಿ ನನಗೆ ಏನೋ ಪಾಸಿಟಿವ್ ವೈಬ್ಸ್ ಇದನ್ನು ಹಚ್ಬೋದು ಅಂತೇಳಿ ಇದಕ್ಕೆ ನಾನು ಎಣ್ಣೆ ಬಿಸಿ ಮಾಡುವಾಗ ಅಕ್ಕಿ ಮತ್ತು ಈರುಳ್ಳಿ ಹಾಕಿ ಬಿಸಿ ಮಾಡ್ತೇನೆ. ಕೆಲವರು ಇದಕ್ಕೆ ಕರಿಬೇವು ಸೊಪ್ಪು ಕೂಡ ಹಾಕ್ತಾರೆ, ಬಟ್ ನಾನು ಇಲ್ಲ, ನಂದು ಅಜ್ಜಿ ರೆಸಿಪಿ. ಅವರು ಎಣ್ಣೆಗೆ ನೀರುಳ್ಳಿ ಮತ್ತು ಅಕ್ಕಿ ಬಿಸಿ ಮಾಡಿ ಎಣ್ಣೆ ಹಚ್ತಾ ಇದ್ರು. ಅದೇ ಎಣ್ಣೆ ನಾನು ಬಿಸಿ ಮಾಡಿ ಇಟ್ಟಿದ್ದೇನೆ. ಸೇನಿಗೂ ಅದೇ ಎಣ್ಣೆ, ನಾವು ಕೂಡ ಅದೇ ಎಣ್ಣೆ ಹಾಕೋದು ತಲೆಗೆ, ಪ್ಯೂರ್ ತೆಂಗಿನ ಎಣ್ಣೆಯನ್ನು. ಇಷ್ಟು ಪ್ರಾಡಕ್ಟ್ ನಾನು ಅವಳಿಗೆ ಯೂಸ್ ಮಾಡ್ತಾ ಇರೋದು. ನಿಮಗೆ ನಾಲೆಜ್ ಸಿಕ್ಕಿತು ಅಂತ ಅಂದ್ಕೊಳ್ತೇನೆ. ಹಾಗೆ ಇನ್ನೊಂದು ವಿಷಯ ನನಗೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಇತ್ತು. ಇವತ್ತಿನ ಮೇನ್ ವ್ಲಾಗಿದ್ದು ಪರ್ಪಸ್ಸೇ ಅದು ಇದ್ದಿದ್ದು. ನಾನು ತಮ್ನೇಲಲ್ಲಿ ಕೂಡ ಹಾಕಿದ್ದೇನೆ. ಆ್ಯಕ್ಚುಲಿ ನನಗೆ ತುಂಬ ಜನ ಕೇಳ್ತಾ ಇರ್ತಾರೆ ಯಾವಾಗಲೂ, ನಿಮಗೆ ಯೂಟ್ಯೂಬಿಂದ ಪೇಮೆಂಟ್ ಬಂತಾ, ಎಷ್ಟು ಪೇಮೆಂಟ್ ಬರುತ್ತೆ, ನಿನ್ನ ಅರ್ನಿಂಗ್ ಎಷ್ಟು ಅಂತೇಳಿ. ಆಬ್ವಿಯಸ್ಲಿ ಕ್ಯೂರಿಯಾಸಿಟಿ ಎಲ್ರಿಗೂ ಇರುತ್ತೆ. ನನಗೆ ಕೂಡ ಯಾರಾದರೂ ವ್ಲಾಗರ್ಸ್ ಇದು ವ್ಲಾಗ್ ನೋಡುವಾಗ ನನಗೂ ಅನಿಸುತ್ತೆ ಎಷ್ಟು ಬರ್ಬೋದು, ಇದು ಅರ್ನಿಂಗ್ ಎಷ್ಟು ಅಂತೇಳಿ. ತುಂಬ ಮಂದಿ ನನಗೆ ಮೆಸೇಜ್ ಮಾಡಿ ಕೇಳ್ತಾರೆ. ಇವನ್ ನನ್ನ ಅಕ್ಕನ ಹತ್ರ ಕೂಡ ತುಂಬ ಮಂದಿ ಕೇಳ್ತಾರಂತೆ, ನಿನ್ನ ತಂಗಿದು ವ್ಲಾಗ್ ಚಾನಲಲ್ಲಿ 1K ಸಬ್ಸ್ಕ್ರೈಬರ್ ಜಾಸ್ತಿ ಆಗಿದೆ ಅಲ್ಲ, ಈಗ ಎಷ್ಟು ಅಮೌಂಟ್ ಬರುತ್ತೆ ಅವಳಿಗೆ ಅಂತ. ಹಾಗೆ ನನಗೆ ಅನ್ನಿಸ್ತು, ನೀವೆಲ್ಲ ನನ್ನ ಚಾನೆಲ್ ನೋಡೋದ್ರಿಂದ ನಿಮ್ಗೆ ಅದು ಕ್ಯೂರಿಯಾಸಿಟಿ ಇರೋದು ಕಾಮನ್. ಎಸ್, ನಿಮಗೆ ಅದು ಇರುತ್ತೆ ಕ್ಯೂರಿಯಾಸಿಟಿ. ಹಾಗಾಗಿ ನಾನು ಅಂದ್ಕೊಂಡೆ ಈ ಕ್ವಶನ್ಗೆ ಕೂಡ ಇವತ್ತು ಆನ್ಸರ್ ಮಾಡೋಣ ಅಂತೇಳಿ. ಯಾಕಂದರೆ ನನ್ನ ಹತ್ರ ಕಾಂಟ್ಯಾಕ್ಟ್ ಇರೋರು ಡೈರೆಕ್ಟ್ ನನ್ನ ಹತ್ರ ಕೇಳ್ತಾರೆ, ಬಟ್ ತುಂಬ ಮಂದಿ ನೋಡ್ತಾ ಇರೋರು ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ಹತ್ರ ಕಾಂಟ್ಯಾಕ್ಟೇ ಇಲ್ಲ. ಹಾಗಾಗಿ ಅವ್ರಿಗೆ ಕೂಡ ಒಂದು ಕ್ಯೂರಿಯಾಸಿಟಿ ಇರ್ಬೋದು, ಇವಳ ಅರ್ನಿಂಗ್ ಎಷ್ಟು ಅಂತ ಹೇಳಿ. ಹಾಗಾಗಿ ಇವತ್ತು ನಾನು ಅದರ ಬಗ್ಗೆ ಮಾತಾಡೋಣ ಅಂತಲೂ ಇದ್ದೇನೆ ಈ ವ್ಲಾಗ್ ಮುಖಾಂತರ. ನಾನು ಐ ಥಿಂಕ್ ಇಮೇಗೆ 3 ವರ್ಷ ಆಯಿತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ನನಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಆಗಲಿ ಆಸೆ ಆ ಥರ ಇರಲಿಲ್ಲ. ಬಟ್ ನಾನು ದುಬೈಗೆ ಬಂದಾಗ ತುಂಬ ನಾವು ತುಂಬ ಟ್ರಾವೆಲ್ ಮಾಡ್ತಾ ಇದ್ವಿ, ನಾವಿಬ್ಬರೇ ಇದ್ದದಲ್ಲ. ಹಾಗೆ ನಾನೆಲ್ಲ ಕಡೆದು ವೀಡಿಯೋ ಮಾಡಿ ನನ್ನ ಕಸಿನ್ಸ್ಗೆಲ್ಲ ಎಲ್ರಿಗೂ ಶೇರ್ ಮಾಡ್ತಾ ಇದ್ದೆ. ನಂಗೆ ಖುಷಿ ಆಗ್ತಿದ್ದು ಓದಲ್ಲೆಲ್ಲ ವೀಡಿಯೋ ಮಾಡೋದು. ಹಾಗೆ ನನಗೆ ನನ್ನ ಕಸಿನ್ಸ್ ಹೇಳ್ತಿದ್ರು, ನೀನು ಹೇಗೋ ವೀಡಿಯೋ ಮಾಡ್ತಿದ್ದಿಲ್ಲ, ವ್ಲಾಗ್ ಮಾಡಿ ಯೂಟ್ಯೂಬ್ ಚಾನಲ್ಗೆ ಹಾಕು ಅಂತೇಳಿ. ಹಾಗಾಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬಲ್ಲಿ ವ್ಲಾಗ್ ಮಾಡ್ತಾ ಇದ್ದೆ. ಸ್ಟಾರ್ಟಿಂಗ್ ಕನ್ನಡದಲ್ಲಿ ಮಾಡ್ತಿದ್ದೆ, ಆಮೇಲೆ ತುಳುವಲ್ಲಿ ಮಾತಾಡಿದೆ. ಆಮೇಲೆ ತುಂಬ ಮಂದಿ ಅಂತ ಹೇಳಿದ್ರೆ, ಈಗೇನು ನನ್ನ ಫ್ರೆಂಡ್ಸ್, ನನ್ನ ಅಕ್ಕನ ಫ್ರೆಂಡ್ಸ್ ಎಲ್ಲ ಕನ್ನಡದಲ್ಲಿ ಮಾಡು ಅಂತೇಳಿ. ಹಾಗೆ ಪುನಃ ಕನ್ನಡಕ್ಕೆ ಸ್ವಿಚ್ ಆದೆ. ಆಲ್ಮೋಸ್ಟ್ ಕೆಲವು ವ್ಲಾಗ್ ಮಾಡಿದೆ. ನನಗೆ ಎಷ್ಟು ಮಂದಿಗೆ ಇಷ್ಟ ಆಗ್ತದೆ ನನ್ನ ವ್ಲಾಗ್, ಎಷ್ಟು ಮಂದಿಗೆ ಇಷ್ಟ ಆಗ್ತಿಲ್ಲ ಅಂತೇಳಿ ಗೊತ್ತಿಲ್ಲ. ಬಟ್ ಈಗ ಹೇಗಂತ ಹೇಳಿದ್ರೆ ನನಗೆ ಒಂದು ಖುಷಿ ಆಗುತ್ತೆ ವ್ಲಾಗ್ ಮಾಡಿ ಎಲ್ಲರ ಜೊತೆ ಶೇರ್ ಮಾಡಲಿಕ್ಕೆ. ನಂದು ಸಬ್ಸ್ಕ್ರೈಬರ್ಸ್ ಕೂಡ ಈಗ 1.3+ ಇದ್ದಾರೆ. ಹಾಗೆ ನನಗೆ ಯೂಟ್ಯೂಬಲ್ಲಿ ಕೆಲವು ಕ್ರೈಟೀರಿಯಾ ಇರುತ್ತೆ, ಪೇಮೆಂಟ್ ಬರಬೇಕಾದ್ರೆ ಇಷ್ಟು ಸಬ್ಸ್ಕ್ರೈಬರ್ ಆಗಿರಬೇಕು, ಇಷ್ಟು ವಾಚ್ ಅವರ್ಸ್ ಆಗಿರಬೇಕು ಅಂತ. 1K ಸಬ್ಸ್ಕ್ರೈಬರ್ ಆಗಿರಬೇಕು, ಅದು ನಂದು ಕಂಪ್ಲೀಟ್ ಆಗಿದೆ. ಹಾಗೆಯೇ ವಾಚ್ ಅವರ್ಸ್ 4000 ಅವರ್ಸ್ ಆಗಿರಬೇಕು, ಅದು ನಂದು ಕಂಪ್ಲೀಟ್ ಆಗಲಿಲ್ಲ. ಹಾಗಾಗಿ ನನಗೆ ಯೂಟ್ಯೂಬಿಂದ ಯಾವುದೇ ಪೇಮೆಂಟ್ ಇಲ್ಲಿವರೆಗೆ ಬರ್ತಾ ಇಲ್ಲ. ಹಾಗಂತ ನಾನು ಪೇಮೆಂಟ್ ಬರಬೇಕು ಅನ್ನೋದಕ್ಕಾಗಿ ಮಾಡ್ತಾ ಇಲ್ಲ. ಬಟ್ ನನಗೆ ವ್ಯೂಸ್ ಆದರೆ ನನಗೆ ಖುಷಿ ಆಗುತ್ತೆ. ಅಟ್ಲೀಸ್ಟ್ ನಂದು ಟಾರ್ಗೆಟ್ ಎಲ್ಲರ 1 ಮಿಲಿಯನ್ ಆಗಿರಲಿಲ್ಲ, ನಂದು ಜಸ್ಟ್ ಟಾರ್ಗೆಟ್ ಇರೋದು 1K. ನನಗೆ 1K ನನ್ನ ವ್ಲಾಗ್ ರೀಚ್ ಆದರೂ ಖುಷಿ ಆಗುತ್ತೆ ನನಗೆ. ಹಾಗೆ ನನಗೆ ಕಡಿಮೆ ವ್ಲಾಗ್ ಮೊದಲಲ್ಲಿ ನಾನು ಬಿಟ್ಬಿಟ್ಟಿದೆ, ಯಾರು ನೋಡ್ತಾ ಇಲ್ಲ, ಇದರಲ್ಲಿ ವ್ಯೂಸೇ ಬರ್ತಾ ಇಲ್ಲ ಅಂತೇಳಿ. ಆಮೇಲೆ ಒಂದ್ಸಲ ನಾನು ಡಾಕ್ಟರ್ ಬ್ರೋದು ಇಂಟರ್ವ್ಯೂ ನೋಡಿದೆ. ಅವರ ಇಂಟರ್ವ್ಯೂ ಅಲ್ಲಿ ಇತ್ತು, ತುಂಬ ಮಂದಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾರೆ ಬಟ್ ವ್ಯೂಸ್ ಬರಲ್ಲ ಅಂತೇಳಿ ಸ್ಟಾಪ್ ಮಾಡ್ತಾರೆ. ಹಾಗೆ ಮಾಡಬಾರ್ದು. ಯಾವತ್ತಾದರೂ ಒಂದು ದಿನ ನಿಮ್ಮ ಯೂಟ್ಯೂಬ್ ಚಾನಲ್ ಹಿಟ್ ಆಗ್ಬೋದು, ನಿಮಗೆ ವ್ಯೂಸ್ ಬರ್ಬೋದು ಅಂತೇಳಿ. ಅದು ನಂಗೊಂದು ಇನ್ಸ್ಪಿರೇಷನ್ ಥರ ಆಯಿತು. ಹಾಗೆ ನಾನೀಗ ಪುನಃ ಹಾಕ್ತಾ ಇದ್ದೇನೆ. ಅದೇ ನಾನು ಹೇಳಿದಲ್ಲ, ನಂದು ದೊಡ್ಡ ಟಾರ್ಗೆಟ್ ಇಲ್ಲ. ನನಗೆ ಇಷ್ಟು ಹಣ ಬರಬೇಕು, ನನಗೆ ಡೈಮಂಡ್ ಪ್ಲೇ ಬಟನ್, ಸಿಲ್ವರ್ ಪ್ಲೇ ಬಟನ್ ಆ ಥರ ಏನು ಟಾರ್ಗೆಟ್ ಇಲ್ಲ. ನಂದು ಟಾರ್ಗೆಟ್ ಇಷ್ಟೇ, ನಾನು ವ್ಲಾಗ್ ಹಾಕ್ತೇನೆ, ಅಟ್ಲೀಸ್ಟ್ 1K ವ್ಯೂಸ್ ಆದರೂ ನನಗೆ ಖುಷಿ ಆಗುತ್ತೆ. ಆ್ಯಂಡ್ ಕೆಲವೊಂದು ನಂದು ವೀಡಿಯೋಗೆ ಅಷ್ಟು ಆಗುತ್ತೆ, ಕೆಲವೊಂದು ವೀಡಿಯೋಗೆ ನೋಡಿದವರಿಗೆಲ್ಲರೂ ತುಂಬ ಥ್ಯಾಂಕ್ಸ್. ಯಾಕಂದರೆ ಒಂದೊಂದು ಸಲ ನನಗೆ ಖುಷಿ ಆಗುತ್ತೆ. ಅಯ್ಯೋ, ಆ್ಯಕ್ಚುಲಿ ಹೇಗೆ ಅಂತ ಹೇಳಿದ್ರೆ, ನಾನು ಮತ್ತು ವೇಣು ಕೆಲವೊಂದು ಸಲ ಕೂತ್ಕೊಂಡು ನಮ್ಮದು ಓಲ್ಡ್ ವ್ಲಾಗ್ಸ್ ಎಲ್ಲ ನೋಡ್ತಾ ಇರ್ತೇವೆ. ಆಗ ಅವ್ರು ಹೇಳ್ತಾರೆ, ನೀನು ಯೂಟ್ಯೂಬ್ ಮಾಡಿ ಅರ್ನಿಂಗ್ ಮಾಡ್ತೀಯಾ ಇಲ್ವಾ ಅದೆಲ್ಲ ಸೆಕೆಂಡರಿ, ಬಟ್ ನಮಗೆ ಅಟ್ಲೀಸ್ಟ್ ಮೆಮೊರಿ ಇದೆ, ನಾವು ಅಲ್ಲಿಗೆ ಹೋಗಿದ್ದೇವೆ ಇಲ್ಲಿಗೆ ಹೋಗಿದ್ದೇವೆ ಅಂತೇಳಿ ಮೆಮೊರಿ ಇದೆ ಅಂತ ಹೇಳಿ.
ಸೊ ಇದು ನಂದು ಇವತ್ತಿದು ವಿಡಿಯೋ. ಸೊ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಹೇಳಿ, ನಾನು ಫಸ್ಟ್ ಕ್ವಶನ್ ತುಂಬ ಮಂದಿ ಕೇಳ್ತಾ ಇರೋದು ನೀನು ಬೇಬಿ ಪ್ರಾಡಕ್ಟ್ ಯಾವುದೆಲ್ಲ ಯೂಸ್ ಮಾಡ್ತೀಯ ಅಂತ, ಅದು ಕೂಡ ಹೇಳಿದೆ. ಆ್ಯಂಡ್ ಸೆಕೆಂಡ್ ಕ್ವಶನ್, ನಿಮಗೆ ಯೂಟ್ಯೂಬಿಂದ ಎಷ್ಟು ಅರ್ನಿಂಗ್ ಬರುತ್ತೆ ಅಂತೇಳಿ. ನನಗೆ ಏನು ಅರ್ನಿಂಗ್ ಬರ್ತಾ ಇಲ್ಲ, ಅದನ್ನು ಹೇಳಿಕ್ಕೆ ನನಗೆ ನಾಚಿಕೆ ಕೂಡ ಇಲ್ಲ, ಬೇಸರ ಕೂಡ ಇಲ್ಲ, ನನಗೆ ಯಾವ ಅರ್ನಿಂಗ್ ಕೂಡ ಇಲ್ಲ. ಜಸ್ಟ್ ನಂದು ಇದು ಟೈಮ್ ಪಾಸ್, ನಂದು ಹಾಬಿ, ನಂದು ಇಂಟ್ರೆಸ್ಟ್, ಹಾಗಾಗಿ ನಾನು ಮಾಡ್ತಾ ಇದ್ದೇನೆ. ಆ್ಯಂಡ್ ಇವತ್ತಿನ ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ನಾನು ಇವಾಗ ಹೇಗಂತ ಹೇಳಿದರೆ ಅರ್ಜೆಂಟಲ್ಲಿ ಹೊರಗಡೆ ಹೋಗ್ಲಿಕ್ಕುಂಟು. ಇವರು ಕೂಡ ಬಂದರು, ಇವರು ಬಂದಿದ್ದಾರೆ, ಇವ್ರಿಗೆ ಇನ್ನೂ ಕಾಫಿ ಮಾಡಿ ಕೊಡಬೇಕು, ನಾನು ಕೂತ್ಕೊಂಡು ವ್ಲಾಗ್ ಮಾಡ್ತಿದ್ದೆ. ಹಾಗಾಗಿ ನಾನು ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ ಇಷ್ಟರವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಯಾ ಮತ್ತು ಸಿಯಾ ನಮ್ಮನ ಕಡೆಯಿಂದ ಎಲ್ರಿಗೂ ಬಾಯ್ ಬಾಯ್. ಬಲ್ಲೆ ಕಿಶ್ ಕೊಲ್ಲೆ ಸಿಯಾ, ಪ್ಲೇನ್ ಕಿಶ್ 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 ಕಿಶ್. Oh, so sweet of. Thank you for watching. ಬಲ್ಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಯಾ ನನಗೆ ಇವತ್ತು ತುಂಬಾ ಎಂಟರ್ಟೈನ್ಮೆಂಟ್ ಮಾಡಿದ್ರು ವಿಡಿಯೋ ಮಾಡುವಾಗ. ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ವಿಡಿಯೋ ಎಂಡ್ ತನಕ ನೋಡಿರೋದಕ್ಕೆ.